ಸೋಮರಾಜ್ ಅಂತ. ಇದು ಎಷ್ಟು ಎಕರೆ ಇದೆ ಸರ್? ಇದು ಟೋಟಲ್ 2.5 ಎಕರೆಯಲ್ಲಿ ಇದೆಯಲ್ಲ ಸರ್? ಈ ರೋಸ್ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಇನ್ನು ಇದು ಹಾಕಿ 4 ವರ್ಷ ಆಯಿತು. ಇದು 4ನೇ ವರ್ಷ ನಡೀತಾ ಇದೆ. ಸೊ ಈಗ 4ನೇ ವರ್ಷದಲ್ಲಿ ನಡೀತಾ ಇರೋದ್ರಿಂದ ಈ ಹಾಕಬೇಕಾದ್ರೆ ಏನೆಲ್ಲ ತಳಿಗಳನ್ನು ನೀವು ಹಾಕಿದ್ದೀರಿ ರೋಸಲ್ಲಿ? ವೆರೈಟಿ ಐತೆ. ತಾಜ್ ಮಹಲ್ ಅಂತ ರೆಡ್ ಕಲರು, ಓಕೆ, ಆಮೇಲೆ ಪಿಂಕ್ ಕಲರ್ ಒಂದು, ಆಮೇಲೆ ವೈಟ್ ಒಂದು, ಆಮೇಲೆ ಡಾರ್ಕ್ ಪಿಂಕ್ ಅಂತ 5 ಕಲರ್. ಅವಲಾಂಚೆ ಅಂತ ಒಂದಿದೆ. ಇದು ಅವಲಾಂಚ್, ಇದು ಅವಲಾಂಚ್ ಪೀಚ್ ಒಂದು, ನೋಬ್ಲೆಸ್, ಆಮೇಲೆ ತಾಜ್ ಮಹಲ್ ಇದು ರೆಡ್, ಅದು ಡಾರ್ಕ್ ಕಲರ್ ಪಿಂಕ್ ಐತಲ್ಲ ರಾಕ್ ಸ್ಟಾರ್. ಇದೆಲ್ಲವನ್ನು ನೀವು ಐಫ್ಯಾಬ್ಗೆ ಎಲ್ಲಿ ಸಪ್ಲೈ ಮಾಡ್ತೀರಾ? ಐಫ್ಯಾಬ್ಗೆ ದಿನ ಇವಾಗ ಏನು ರೇಟ್ ಇದೆ? ಎಲ್ಲ ರೇಟ್ ಕಮ್ಮಿ ಆಯ್ತು, ಸೆಂಟಿಮೀಟರ್ ಮೇಲೆ ಡಿಪೆಂಡ್, ಚಿಕ್ಕ ದೊಡ್ಡ ಗ್ರೇಡ್ ಮೇಲೆ. ಈಗೆಲ್ಲ 30ರಿಂದ ಹಿಡಿದು 65 ಸೆಂಟಿಮೀಟರ್ವರೆಗೂ ಏನು ಗ್ರೇಡ್, ಡಿಫ್ರೆಂಟ್ ಗ್ರೇಡ್ಸ್ ಇದೆ. ಆ ಗ್ರೇಡ್ಸಲ್ಲಿ ಈಗ ಟಾಪ್ ಗ್ರೇಡ್ 65 ಸೆಂಟಿಮೀಟರ್ ಏನಿದೆ? ಈಗೆಲ್ಲ ಒಂದು 6 ರೂಪಾಯಿ 5 ರೂಪಾಯಿ ಒಂದು ಹೂವು. ಒಂದು ಬಂಚಲ್ಲಿ ಎಷ್ಟು ಹಾಕ್ತೀರಿ ನೀವು ಟಾಪಲ್ಲಿ? ಮತ್ತು ಇವಾಗಿರೋ ರೇಟ್ ಇನ್ನು ಇವಾಗ ಚಿಕ್ಕವೆಲ್ಲ 30 ಸೆಂಟಿಮೀಟರ್ ಇವೆಲ್ಲ ಆದರೆ ಕಮ್ಮಿ ರೇಟ್. ಓಕೆ, 1.5 ರೂಪಾಯಿ 2 ರೂಪಾಯಿ. ಓಕೆ, 2.25 ಎಕರೆ ಅಂದ್ರಲ್ಲ? 2.5 ಎಕರೆ. ಇದು 2.5 ಎಕರೆ. 2.5 ಬೆಲೆ ಇಕ್ಕಿರೋದು 2 ಎಕರೆ ಐತಿ. 2 ಎಕರೆಗೆ ಬೆಲೆ ಇಡಬೇಕಾದ್ರೆ ಏನು ಖರ್ಚು ಅಂದರೆ ಇದು ಏನು ಪಾಲಿ ಮನೆ ಎಷ್ಟು ಖರ್ಚು ಬಿತ್ತು, ಗಿಡಗಳು ಎಷ್ಟಾಯಿತು, ನೀರಾವರಿ? ಪಾಲಿ ಹೌಸ್ ಬಂದು 1 ಎಕರೆಗೆ 40 ಲಕ್ಷ ಆಗುತ್ತೆ. 40 ಲಕ್ಷ ಪಾಲಿ ಹೌಸ್ ಒಂದೇ 1 ಎಕರೆ. ಆಮೇಲೆ ಗಿಡ ಹಾಕ್ಬೇಕಂದ್ರೆ ಅದು ಬೇರೆ. 1 ಎಕರೆಗೆ ಬಂದು ಅದು ಒಂದು 8ರಿಂದ 10 ಲಕ್ಷ ಖರ್ಚಾಗುತ್ತೆ. ಓಕೆ, ಪ್ರಿಪರೇಷನ್ ಎಲ್ಲ ಪ್ಲ್ಯಾಂಟ್ ಎಲ್ಲ ಒಂದು 10 ಲಕ್ಷ ಖರ್ಚಾಗುತ್ತೆ ಎಲ್ಲ ಸೇರಿ. ಅಲ್ಲ, 1 ಎಕರೆಗೆ. 1 ಎಕರೆಗೆ. ಸೊ ನಿಮಗೆ ವರ್ಷಕ್ಕೆ ಎಷ್ಟು ಆದಾಯ ಬರ್ತದೆ 1 ಎಕರೆಯಲ್ಲಿ? ಅಟ್ಲೀಸ್ಟ್ ಒಂದು 8 ತಿಂಗಳಾದ್ರೂ ರೇಟ್ ಇದ್ದರೆ 3ರಿಂದ 4 ಲಕ್ಷ. 3ರಿಂದ 4 ಲಕ್ಷ ನಿಮಗೆ ಆದಾಯ. ಅಲ್ಲಿ ನಿವ್ವಳ ಆದಾಯ ಎಲ್ಲ ಖರ್ಚು ಎಲ್ಲ ಹೋಗಿ ತೆಗೆದು ಒಂದು 3ರಿಂದ 4 ಲಕ್ಷ, ಅಥವಾ ಚೆನ್ನಾಗಿ ಬಂದರೆ 5 ಲಕ್ಷ. ಯಾಕೆ ಮಾಡೋಣ ಮನೆಗೆ? ಎಷ್ಟು ಫ್ಲವರ್ಸ್ ಇದು? ನೀವು ಬನ್ನಿ ಜೀರೋ ಸೈಜ್ ಅಂತ ಲೆಕ್ಕ ಹಾಕ್ತೀವಲ್ಲ, ಸೆಂಟಿಮೀಟರ್ ಅಲ್ಲಿ ನೋಡ್ತೀವಿ, ಸೆಂಟಿಮೀಟರ್ ನೋಡ್ತೀವಿ. ಇದು ಎಲ್ಲ ಸೆಂಟಿಮೀಟರ್ ಬಂದಾದ್ಮೇಲೆ ಜೀರೋ ಸೈಜ್ ಅಂತ ಇದು ನಮಗೆ ವೇಸ್ಟ್ ಆಗುತ್ತಲ್ಲ, ಅದನ್ನ ಜೀರೋ ಸೈಜ್ ಅಂತ. ಯಾಕಂದ್ರೆ ಇಲ್ಲಿ ತಗೊಳ್ಳೋದು ಸಣ್ಣ ಪುಟ್ಟ ಲೋಕಲ್ ಅಲ್ಲಿ ಮಾತ್ರ ಎಕ್ಸ್ಪೋರ್ಟ್ ಆಗುತ್ತೆ. ಇವೆಲ್ಲ 30 ಸೈಜು, ಅದು 40 ಸೈಜು, 50, 60 ಈ ತರ ಸೆಂಟಿಮೀಟರ್ ನೋಡ್ತೀವಲ್ಲ. ಸರ್ ಇದು ನೋಬ್ಲೆಸ್ ಅಂತ ಪಿಂಕ್ ರೆಡ್ ಕಲರ್ ಐತೆ. ಇದು ಪೀಚ್ ಅವಲೆಂಚ್ ಅಂತ. ಇದೊಂದು ಐತಲ್ಲ ತಿನಿಕೆ ಅಂತ. ಇದು ತಿನಿಕೆ ಅಂತ. ಅದೊಂದು. ನೆಕ್ಸ್ಟ್ ರೆಡ್, ಆಮೇಲೆ ಸೋಲಾರ್ ಅಂತ ಐತೆ, ರಾಕ್ ಸ್ಟಾರ್ ಐತೆ, ಆಮೇಲೆ ರಾಕ್ ಸ್ಟಾರ್ ಅಂದ್ರೆ ಆರೆಂಜ್ ಕಲರ್ ಲಾಸ್ಟ್ ಮೂಲೆ. ಪೀಚ್ ಅವಲೆಂಚ್ ಐತೆ. ಮತ್ತೆ ಇದು ಪೀಚ್ ಅಂತ ಐತೆ, ಅದು ಫಸ್ಟಿಗೆ ಅದೇನೋ ವೆರೈಟಿ ಇತ್ತು ಅಶ್ವಿನಿ ಅಂತ, ಅದು ಪಕ್ಕದಲ್ಲಿ ಲೈಟ್ ಕಲರ್ ಅಶ್ವಿನಿ ಹತ್ರ ಇದೆ. ಇವಾಗ ಪೀಚ್ ಅಂತ ಅಷ್ಟೇ. ವೆರೈಟೀಸ್ ಗೋಲ್ಡ್ ಸ್ಟೇಕ್ ಅಂತ ಐತೆ. ಅಲ್ಲಿ ಸ್ವಲ್ಪ ಸೋಲಾರ್ ಅಂದ್ರೆ ಸ್ವಲ್ಪ ಬಡ್ಸೆ ದಪ್ಪ ಇರುತ್ತೆ. ಗೋಲ್ಡ್ ಸ್ಟೇಕ್ ಅಂದ್ರೆ ಈ ಕಲರ್ ಇರುತ್ತೆ. ಸ್ವಲ್ಪ ಡಾರ್ಕ್, ಸ್ವಲ್ಪ ಮಿಕ್ಸ್, ಇದು ಸ್ವಲ್ಪ ಎದ್ದು ಕಾಣಿಸುತ್ತೆ ಎಲ್ಲೋ ಕಲರು, ಸ್ವಲ್ಪ ಕಮ್ಮಿ ಕಾಣಿಸೋ ಆ ಥರ. ಇಲ್ಲಿ ಬರೋ ನಂಬರ್ ಇಲ್ಲಿ ಹಾಕೊಂತಾರೆ ಇವು ಏನೇನು ಈಗ ಇದೆ ಸರಿ ನೋಡಿ. ಇವಾಗ ನೋಡಿ 30, 35, 40, 45, 50, 55, 60 ಈ ತರ ಹಾಕಿದೀವಿ. ಹಿಂದೆ 65 ಲಾಸ್ಟ್. ನಮ್ಗೆ ಅಲ್ಲಿ ಎಷ್ಟು ಲಂತ್ ಬೇಕೋ ಅಷ್ಟು ಅವಶ್ಯಕತೆ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು. ಇದು ಕಡಿಮೆ ಅಂತ ಕಡೆ ಇದು 60. ಅವರು ಇಲ್ಲಿ ಇಡಕ್ಕಾಗಲ್ಲ, ಬಗ್ಗೆ ಅಂತ ಇಕ್ಕಿದ್ದಾರೆ. ಓಕೆ 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 ಗುಡ್. ಈ ತರ ಅಷ್ಟೇ ಸರ್, ಇನ್ನೇನಿಲ್ಲ. ರ್ಯಾಪರ್ ಮಾಡ್ಕೊಂತೀವಿ. ರ್ಯಾಪರ್ ಐತೆ ನೋಡಿ, ರ್ಯಾಪರ್ ಮಾಡ್ಕೊಂತೀವಿ. ಈಗ ಕೆಳಗಡೆ ಮೇಲ್ಗಡೆ ಎರಡು ಕಡೆನೂ ಇರ್ತದೆ. ಹಾ ಸರ್, ಈಗ ಕೆಳಗಡೆ ಇವಾಗ ಏನು 30 ಕೆಳಗಡೆ ಹಾಕಿದ್ರೆ 35 ಮೇಲೆ ಹಾಕೊಂತೀವಿ ಆ ತರ. ಓಕೆ.
ನಾವೇನೋ ಈ ಡೈರೆಕ್ಟ್ ಮಾಡ್ಕೊಂತೀವಲ್ಲ ನಮ್ಗೆ ಇದು ಇವ್ರಿಗೆ ಮಾತ್ರ ಹಾಕಿರೋದಷ್ಟೇ. ಇದು 30, ಇದು 35, ಇದು 30. ನಿಮ್ಗೆ ತೋರ್ಸಕ್ಕೋಸ್ಕರ ಸುಮ್ಮನೆ ಒಂದೇ ಹಾಕ್ತಾ ಇದೀವಿ ಅಷ್ಟೇ ಸರ್. ಓಕೆ ಇನ್ನೇನಿಲ್ಲ. ಓಕೆ, ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ಹಿಂಗಿಸ್ಕೊಂತಾರೆ ಇವ್ರು ಮಾಡ್ಬೇಕಾದ್ರೆ ಸ್ವಲ್ಪ ಓಪನ್ ಟೈಟ್ ಎಲ್ಲ ಹಿಂಗೆ ಸಪ್ರೇಟ್ ಮಾಡ್ಕೊಂತಾರೆ. ಓಕೆ ಓಕೆ. ಸಪ್ರೇಟ್ ಮಾಡ್ಕೊಂಡು ಮತ್ತೆ ಟೈಟ್ ಒಂದ್ ಕಡೆ ನಮ್ಮ ಲೋಕಲ್ ಆಗಿ ಇವಾಗ ಯಾರು ಬರಲ್ಲ ಮಾಡೋದಕ್ಕೆ, ನಾವಾದ್ರೆ ನಿಂತ್ಕೊಂಡು ಈಗ ಅದನ್ನ ತೆಗಿತೀರಾ? ವ್ಯಾಪಾರ ಮಾಡ್ಕೊಂಡು ರ್ಯಾಪರ್ ಅಷ್ಟು ರ್ಯಾಪರ್